ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಟ್ರೂಟ್ ಪಲ್ಯವನ್ನು ಅತಿ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಈಗ ನಾನು ಮೊದಲಿಗೆ 4 ಬೀಟ್ರೂಟನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿ ಮಚ್ಚೂರು ಬೆಳ್ಳುಳ್ಳಿ. ಆಮೇಲೆ ನೋಡಿ, ಈ ಥರ ನಾನು ಬೀಟ್ರೂಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೆ ಪಲ್ಯ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಅದಾದಮೇಲೆ ನಾನು ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂಚೂರು ಹಳದಿ, ಒಂಚೂರು 1 ಸ್ಪೂನಷ್ಟು ಉಪ್ಪು ಮತ್ತು ಎಣ್ಣೆ, ಇಷ್ಟು ಐಟಮನ್ನು ತೆಗೆದಿಟ್ಟಿದ್ದೇನೆ. ಮತ್ತು 2 ಒಣಮೆಣಸು, ಕಾಯಿ ಮೆಣಸು ಬೇಕಾದರೆ ಆ್ಯಡ್ ಮಾಡ್ಬೋದು. ನಾನು ಒಣಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ನೀವು ಪಾತ್ರೆಯನ್ನು ಗ್ಯಾಸಿಗೆ ಇಟ್ಟ ಮೇಲೆ ಗ್ಯಾಸಲ್ಲಿ ಪಾತ್ರೆ ಬಿಸಿ ಆದಮೇಲೆ ಮೊದಲಿಗೆ 1.5 ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡಿ. ಅದಾದಮೇಲೆ 1 ಸ್ಪೂನಷ್ಟು ಇದು ಉದ್ದಿನಬೇಳೆ ಹಾಕಿದ್ರಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿ. ಅದಾದಮೇಲೆ 4 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ, ಅದನ್ನು ಕೂಡ ಒಟ್ಟಿಗೆ ರೋಸ್ಟ್ ಮಾಡಿ. ರೋಸ್ಟ್ ಮಾಡುವಾಗ ಸ್ವಲ್ಪ ಈರುಳ್ಳಿ ವಾಸನೆ ಹೋಗೋ ತನಕ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು. ನಾನು ಬೀಟ್ರೂಟಿಗೆ ಕಟ್ ಮಾಡಿ ಆಲ್ರೆಡಿ ನೀರು ಹಾಕಿಟ್ಟಿದ್ದೇನೆ. ಸೊ ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲ್ಲ ಬೀಟ್ರೂಟು ಬೇಯಲಿಕ್ಕೆ ಇಡುವಾಗ. ನೀವು ಬೇಕಾದರೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಬೋದು. ಈ ಥರ ಕಟ್ ಮಾಡಿ ನೀರು ಹಾಕಿಟ್ರೆ ನಿಮಗೆ ನೆಕ್ಸ್ಟ್ ಬೇಯಿಸುವಾಗ ಅದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಕಂತಿಲ್ಲ. ಅದರಲ್ಲೇ ಸ್ವಲ್ಪ ನೀರು ಇರುತ್ತೆ. ಸೊ ನೀವು ಬೇಯುವಾಗ ಅಷ್ಟೇ ನೀರು ಯೂಸ್ ಮಾಡಿದರೆ ಸಾಕು. ಈಗ ಕಟ್ ಮಾಡಿದಂಥ ಬೀಟ್ರೂಟನ್ನು ಇದಕ್ಕೆ ಆ್ಯಡ್ ಮಾಡಿ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡಿ. ಅರಶಿನ ಇಲ್ಲದಿದ್ದರೆ ಕೂಡ ಸ್ಕಿಪ್ ಮಾಡ್ಬೋದು. ಆಮೇಲೆ 1 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿ. ಮತ್ತು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಸ್ವಲ್ಪ ನೀರು ಇದರಲ್ಲಿ ಆಲ್ರೆಡಿ ಇದೆ. ಸೊ ನಾನು ಅದಕ್ಕೆ ಬೇರೆ ಯಾವುದೋ ನೀರು ಹಾಕಲ್ಲ. ನಿಮಗೆ ನೀರು ಕಡಿಮೆ ಆದರೆ ನೀವು ಆ್ಯಡ್ ಮಾಡ್ಬೋದು. ಪಲ್ಯಕ್ಕೆ ಜಾಸ್ತಿ ನೀರಾದರೆ ಒಳ್ಳೆಯದಾಗಲ್ಲ. ಆಮೇಲೆ ಇದನ್ನು 10 ನಿಮಿಷ ಬೇಯಲಿಕ್ಕೆ ಬಿಡಿ. ನಡುವಲ್ಲಿ ಸ್ವಲ್ಪ ಚೆಕ್ ಮಾಡಿ, ತಳ ಹಿಡಿತದ ಅಂತೇಳಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಚೆಕ್ ಮಾಡಿ ಬೇಯ್ತದ ಅಂತೇಳಿ. ಈಗ 10 ನಿಮಿಷ ಆಗಿದೆ ನೋಡಿ, ನನ್ನ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನೀವು ಕೊಬ್ಬರಿ ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಪಲ್ಯ. ಸೊ ನಾನು ಕಾಯಿ ತುರಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಈಗ ನಿಮ್ಮ ಮುಂದೆ ನನ್ನ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು